ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಪಟೇಲ್ ಕಂಪ್ಯೂಟರ್ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಂದರೆ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೇನೆ. ಯಾರಿಗೆಲ್ಲ 19ನೇ ಕಂತು, 20ನೇ ಕಂತು ಹಾಗೂ 21ನೇ ಕಂತು ದುಡ್ಡು ಜಮಾ ಆಗಿಲ್ಲ ಹಾಗೂ ಯಾರಿಗೆ ಜಮಾ ಆಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ವಿಡಿಯೋದಲ್ಲಿ ತಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೇನೆ. ಮೊದಲ ಬಾರಿಗೆ ನಮ್ಮ ಚಾನಲ್ಗೆ ಏನಾದರೂ ನೋಡ್ತಾ ಇದ್ದರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನನ್ನು ಆನ್ ಮಾಡಿದ್ದನ್ನು ಮರಿಬೇಡಿ. ಸೊ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಏನಪ್ಪ ಅಂದರೆ ಗೃಹಲಕ್ಷ್ಮಿ ಅಪ್ಡೇಟ್ಸ್ ಅಂದರೆ ಇವಾಗಿನವರೆಗೂ ಪ್ರತಿಯೊಬ್ಬರಿಗೆ ಏನು ಮಾಡಿದ್ದಾರೆ, 19ನೇ ತಾರೀಕರಂದು ಒಂದು 19ನೇ ಕಂತಿನ ಹಣವನ್ನು ಜಮಾ ಮಾಡಲಾಗಿದೆ. ಇನ್ನು ಕೆಲವೊಬ್ಬರಿಗೆ ಹಣವನ್ನು ಜಮಾನೇ ಆಗಿಲ್ಲ 19ನೇ ಕಂತು. ಇನ್ನೂವರೆಗೆ ಎಲ್ಲರೂ ಕೇಳ್ತಾ ಇದ್ರು ಯಾರಿಗೆ ಇನ್ನೂ ಜಮಾ ಆಗಿಲ್ಲ, ಏನು ಪ್ರಾಬ್ಲಮ್ ಇರ್ಬೋದು, ಯಾಕೆ ಜಮಾ ಆಗಿಲ್ಲ ಅಂತ ಹೇಳ್ತಿರ್ಬೋದು. ಅದಕ್ಕಾಗಿ ಇವಾಗ ಏನು ಮಾಡ್ತಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಮೊದಲನೇ ಹಂತದಲ್ಲಿ ಯಾರಿಗೆಲ್ಲ ಜಮಾ ಆಗಿದೆ ಅದು 19ನೇ ತಾರೀಕು ಹಣವನ್ನು ಜಮಾ ಮಾಡಲಾಗಿದೆ. ಹಾಗೂ ಎರಡನೇ ಹಂತದಲ್ಲಿ ಇವತ್ತಿನ ದಿನ ಅಂದರೆ ಇವತ್ತು ಸಂಡೇ ರವಿವಾರ ದಿನ ಬಂದು ಎರಡನೇ ಹಂತದಲ್ಲಿ ಎಲ್ರಿಗೂ ಅಮೌಂಟನ್ನು ಜಮಾ ಮಾಡಲಾಗಿದೆ, ಯಾರ್ದು ಪೆಂಡಿಂಗ್ ಇಟ್ಟಿಲ್ಲ. ಹಾಗೂ ಇದೇ ರೀತಿಯಾಗಿ ಇನ್ನೂವರೆಗೆ ಯಾರಿಗೂ ಜಮಾ ಆಗಿಲ್ಲ 19ನೇ ಕಂತು ಹಣ, ಇವೊಂದು ಮೂರನೇ ಹಂತದಲ್ಲಿ ಫೈನಲ್ ಆಗಿ ಎಲ್ರಿಗೂ ಹಣವನ್ನು ಜಮಾ ಮಾಡಲಾಗುತ್ತೆ. ಹಾಗೂ ಯಾರಿಗೆಲ್ಲ ಮೊದಲನೇ ಹಂತದಲ್ಲಿ ಯಾರಿಗೆಲ್ಲ ಅಮೌಂಟ್ ಜಮಾ ಆಗಿದೆ ಅವರಿಗೆ ಎರಡನೇದಾಗಿ ಅಂದರೆ 20ನೇ ಕಂತಿನ ಹಣ ಕೂಡ ಇವತ್ತಿನ ದಿನದಲ್ಲಿ ಅವರಿಗೆ ಜಮಾ ಮಾಡಲಾಗಿದೆ ಅಂತ ಸ್ಪಷ್ಟನೆಯನ್ನು ನೀಡಿದ್ದಾರೆ. ಹಾಗೂ ಇನ್ನೂವರೆಗೆ ಯಾರಿಗೆಲ್ಲ ಬಂದಿಲ್ಲ, ಸುಮಾರು ಕಳೆದ ಒಂದು ವಾರದಲ್ಲಿ ಇವೇನು ಸ್ಪಷ್ಟನೆ ಕೊಟ್ಟಿದ್ದರು, 3 ಕಂತಿನ ಹಣ ಜಮಾವನ್ನು ಈ ತಿಂಗಳಿನಲ್ಲಿ ಫೈನಲ್ ಆಗಿ ಎಲ್ರಿಗೂ ನಿಮ್ಮ DBT ಮೂಲಕ ಹಣವನ್ನು ಜಮಾ ಮಾಡಲಾಗುತ್ತೆ ಅಂತ ಹೇಳ್ತಾ ಇದ್ರು. ಅದು ಯಾವುದೇ ರೀತಿಯಾಗಿ ಜಮಾ ಆಗಿರಲಿಲ್ಲ. ಆದರೆ ಈ ಒಂದು ವಾರದಲ್ಲಿ ಸಂಪೂರ್ಣವಾಗಿ ಒಂದು 3 ಕಂತಿನ ಹಣವನ್ನು ಶೀಘ್ರದಲ್ಲಿ ನಿಮ್ಮ ಖಾತೆಗೆ DBT ಮೂಲಕ ಹಣವನ್ನು ವರ್ಗಾವಣೆ ಮಾಡ್ತೀವಿ ಅಂತ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಇನ್ನವರೆಗೆ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣಕ್ಕಾಗಿ ಕಾಯ್ತಾ ಇದ್ದೀರಾ ಅಥವಾ ಯಾರಿಗೆಲ್ಲ ಹಣವನ್ನು ಜಮಾ ಆಗಿಲ್ಲ ಅಂತ ಅಂದ್ಕೊಂಡಿದ್ದೀರಾ, ಪ್ರತಿಯೊಬ್ಬರು ನಿಮ್ಮ ಖಾತೆಗೆ ಒಂದು ಬ್ಯಾಂಕ್ ಬ್ಯಾಲೆನ್ಸನ್ನು ಚೆಕ್ ಮಾಡ್ಕೊಳ್ಳಿ. ಕೆಲವೊಬ್ಬರಿಗೆ ಮೆಸೇಜ್ ಬಂದಿದೆ, ಕೆಲವೊಬ್ಬರಿಗೆ ಮೆಸೇಜ್ ಬಂದಿಲ್ಲ, ಆದರೂ ಕೂಡ ಹಣವನ್ನು ನಿಮ್ಮ ಖಾತೆಗೆ ಜಮಾ ಮಾಡಲಾಗಿದೆ. ಅದರ ಬಗ್ಗೆ ಖಚಿತಪಡಿಸ್ಕೊಳ್ಳಿ. ಇನ್ನವರೆಗೆ ಯಾರಿಗೆಲ್ಲ ಜಮಾ ಆಗಿಲ್ಲ ಅವರು ಕೂಡ ಏನು ಟೆನ್ಷನ್ ತಗೊಳ್ಳೋಕೆ ಅವಶ್ಯಕತೆ ಇರೋದಿಲ್ಲ. ಕೆಲವು ದಿನಗಳಲ್ಲಿ ಅಂದರೆ ಈ ಒಂದು ಮೇ ತಿಂಗಳಿನ ಎಂಡ್ ಆಫಲ್ಲಿ ಇವತ್ತು 3 ಕಂತಿನ ಹಣವನ್ನು ಕೂಡ ನಿಮ್ಮ ಖಾತೆಗೆ ಜಮಾ ಮಾಡಲಾಗುತ್ತೆ ಅಂತ ಒಂದು ಸ್ಪಷ್ಟನೆಯನ್ನು ನೀಡಿದ್ದಾರೆ. ಸೊ ಫ್ರೆಂಡ್ಸ್, ಯಾರ್ಯಾರಿಗೆ ಹಣವನ್ನು ಜಮಾ ಆಗಿದೆ ಅವರು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಯಾರಿಗೆಲ್ಲ ಇನ್ನೂ ಜಮಾ ಆಗಿಲ್ಲ ಅವರು ಕೂಡ ಕಮೆಂಟ್ಸ್ ಬಾಕ್ಸ್ನಲ್ಲಿ ಈ ಒಂದು ನಿಮಗೆ ಯಾರಿಗೆಲ್ಲ ಜಮಾ ಆಗಿಲ್ಲ ಹಾಗೂ ಜಮಾ ಆಗಿದೆ ಅದರ ಬಗ್ಗೆ ಈ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ಮತ್ತೆ ಭೇಟಿಯಾಗ್ತೇನೆ ಮುಂದಿನ ವಿಡಿಯೋಗೆ. ಅಲ್ಲಿವರೆಗೆ ನಮಸ್ಕಾರ, ಧನ್ಯವಾದಗಳು, ಶುಭ ದಿನ.